ಶುಭೋದಯ ಸ್ನೇಹಿತರೆ. ಇವತ್ತು ನಾನು ಅನ್ಎಕ್ಸ್ಪೆಕ್ಟೆಡ್ ನಮ್ಮ ವಿಲೇಜ್ ಕಡೆ ಬಂದಿದ್ದೆ. ಒಂದು ಪರಿಸರ ಅಂದರೆ ಗೊತ್ತಿದೆ, ಈಗ ಹಿಂದೆ ನೈಜ ಘಟನೆ ಆಧಾರಿತ ಸಿನಿಮಾಗಳು ತುಂಬ ಬಂದಿದೆ. ಸೊ ಇಂಥ ಒಂದು ಸಿನಿಮಾಗಳು ಬಂಗಾದ ಮನುಷ್ಯ ಆಗ್ಬೋದು, ಗಂಧದ ಗುಡಿ ಆಗ್ಬೋದು, ಅಥವಾ ಬೇರೆ ಬೇರೆ ಕತೆ ಕಾದಂಬರಿ ಆಧಾರಿತ ಕವಿಗಳು ಮಾಡ್ತಕ್ಕಂಥ ನಮ್ಮ ಸಿನಿಮಾಗಳು ನಾವು ಇಂಡಸ್ಟ್ರಿನಲ್ಲಿ ನೋಡಿದ್ದೀವಿ. ಹೇಗೇನು ಒಂದು ಯಜಮಾನ ಮೂವಿ ಆಗ್ಬೋದು ವಿಷ್ಣುವರ್ಧನ್ದು, ಅಂಥ ಒಂದು ಪರಿಸರ ಇವತ್ತು ನಾವು ಆಹ್ಲಾದಕರವಾಗಿ ಅಂದರೆ ಕರ್ನಾಟಕ ಕನ್ನಡಿಗ ಅಂತ ಒಂದು ನಾವು ಭಾಷೆಯನ್ನು ನಾವು ವಿಭಿನ್ನವಾಗಿ ನಾವು ಕನ್ನಡ ಒಪ್ಕೊಳ್ತೀವಿ. ಪರಿಸರದಲ್ಲಿ ಅನೇಕ ವೈವಿಧ್ಯಮಯ ಒಂದು ಜಗತ್ತಿನಲ್ಲಿ ಅಂದರೆ ನಾವು ಇದು ಹೇಗೆ ಅಂತಂದರೆ ಒಂದು ತುಂಬ ಖುಷಿ ಆಗುತ್ತೆ. ನಾನು ಅನ್ಎಕ್ಸ್ಪೆಕ್ಟೆಡ್ ವಿಲೇಜ್ ಕಡೆ ಬಂದೆ. ನಮ್ಮ ಮಾವನ ತೋಟದಲ್ಲಿ ಇವತ್ತು ನಾನು ಒಂದು ಇದು ಮಾಡಿದೆ. ಕಳಂಬೆಳ ಇದು ಕ್ಷೇತ್ರ, ಇದು TB ಜಯಚಂದ್ರ ಒಂದು ಎಲೆಕ್ಟ್ರಿಕ್ MLA ಆಗ್ತಂಥ ಒಂದು ಪ್ಲೇಸು, ತೋಟ ಇಲ್ಲಿ ಕಳಂಬೆಳೆ ಹತ್ರ. ಇವತ್ತೇನು ಅವನು ಹೇಮಾವತಿ ನೀರು ಕೊಟ್ಟಿದ್ದಾರೆ. ಇಲ್ಲಿ ಕೊಟ್ಟಂಥ ರೈತರು ತುಂಬ ತೋಟಗಳು ನೀಟಾಗಿ ಇಟ್ಕೊಂಡು ಇದು ಬೆಳ್ಕೊಳ್ತಾ ಇದ್ದಾರೆ ಒಂದು ಬೆಳೆನೇ. ಖುಷಿ ಆಗುತ್ತೆ ಒಂದು ಈ ಪರಿಸರ ನೋಡ್ತಾ ಇದ್ದರೆ. ನಾವು ಸಿಟಿ ಜೀವನದಲ್ಲಿ ಹೋಗಿ ಮನೆಗೆ ಬಿಲ್ಡಿಂಗ್ಗಳು ನೋಡ್ಕೊಂಡಿದ್ರೆ ಇದಾಗುತ್ತೆ, ಅಲ್ಲಿ ದುನಿಯಾ ಇಲ್ಲಿ ಜೀವನ. ಇವತ್ತು ಬೇಸಿಗೆ ಟೈಮಲ್ಲಿ ಇಲ್ಲಿ ತುಂಬ ಆಗಿರುತ್ತೆ. ಇಲ್ಲಿ ಬಂದರೆ ಏನು ನೀವು ಆಹಾರ ತೊಗೊಂಡು ಬಂದರೆ ಕೂತ್ಕೊಂಡು ಒಂದು ನೀವು ಮಲ್ಕೊಂಡು ಹೋಗ್ಬೋದು. ಇದಕ್ಕೆ ಬೇಸಿಗೆ ಸಮ್ಮರಿದ್ರೆ ಇಲ್ಲಿ ಕೂಲ್ ಇರುತ್ತೆ ತುಂಬ, ಈ ಭಾಗದಲ್ಲಿ ತುಂಬ ಯಥೇಚ್ಛವಾಗಿದ್ದು ನೋಡ್ತಾ ಇದ್ದರೆ ಒಂದು ಹ್ಯಾಪಿ. ಬಟ್ ಈ ತೋಟ ಎಲ್ಲ ಗ್ರೀನ್ ಇದೆ, ನೋಡ್ತಾ ಇರ್ತೀನಿ, ಗ್ರೀನ್ ತೋರಿಸ್ತಾ ಇದ್ದೀನಿ ನಿಮಗೆ ಹೇಗಿದೆ ನೋಡಿ. ಎಲ್ಲ ತುಂಬ ಮುಗಿಲು ಎತ್ತರಕ್ಕೆ ಹೋಗಿದೆ ಗಿಡಗಳು. ಅಂಥ ಒಂದು ಪರಿಸರದಲ್ಲಿ ನಾನು ಇವತ್ತು ಸೋಷಿಯಲ್ ಮೀಡಿಯಾ ಮೇಕ್ ಇನ್ ಇಂಡಿಯಾ ಟ್ವಿಟರು, ಯೂಟ್ಯೂಬ್ ಎಲ್ಲ ಒಂದು ಇವತ್ತು ಚಾನಲ್ ಇದೆ. ಅಂಥ ಒಂದು ಚಾನಲಲ್ಲಿ ಈಗ ಎಲ್ಲ ಕಡೆ ಒಂದು ಎಲ್ಲ ಒಂದು ಮನಸ್ಸದು ಇರ್ತಕ್ಕಂಥ ಅಥವಾ ವ್ಯಕ್ತಿಗಳು ಅದನ್ನು ಹಾಕ್ತಾ ಇರ್ತಾರೆ. ಏನೇ ಒಂದು ಬೆಳೆದ್ರೆ ಅದು ನೋಡ್ಬೇಕಂತ ಅಂಥ ಒಂದು ನಾನು ಈ ಬಂದು ಮಾವನ ಕರ್ಕೊಂಡ್ಬಂದ್ರೆ ಅವರು ಸ್ವಲ್ಪ ನೀರು ಇಡ್ತಾ ಇದ್ದಾರೆ ಅಂತ ಇದಕ್ಕೆ ನಾನೊಂದು ವೀಡಿಯೋ ಮಾಡ್ತಾಯಿದ್ದೀನಿ. ನೋಡ್ತಕ್ಕಂಥ ನನ್ನ ಅಕಸ್ಮಾತ್ ನನ್ನೊಂದು ಬೇರೆ ಎಡಿಟ್ ಮಾಡಿ ಯೂಟ್ಯೂಬಲ್ಲಿ ಹಾಕ್ತೀನಿ, ನೋಡಿ ನನ್ನ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅಭಿಪ್ರಾಯ ಅನಿಸಿಕೊಂಡು ನಮ್ಗೆ ಹಂಚ್ಬೋದು. ನಾನೇನು ದೊಡ್ಡ ಅಂತಲ್ಲ, ಹಂಚಿರೆ ನೀವು ಒಂದು ಬೇರೆ ಬೇರೆ ಪ್ಲೇಸಲ್ಲಿ ಹೋದಾಗ ಅಥವಾ ಒಳ್ಳೆಯ ಒಂದು ನೈಜ ಘಟನೆ ಆಧಾರಿತ ನೋಡಿದಾಗ ಅದನ್ನು ಮಾಡಿ ಹಾಕಿದಾಗ ಇಂಥ ಪರಿಸರ ಉಳಿಸ್ಬೇಕು, ಬೆಳೆಸ್ಬೇಕಾಗತ್ತೆ. ಅದು ನಿಮಗೂ ಗೊತ್ತಿರೋಂಥ ವಿಚಾರಗಳು, ಏಕೆಂದರೆ ಖುಷಿ ಆಗುತ್ತೆ. ಸೊ ನಾವು ಒಂದು ಪರಿಸರ ನೋಡ್ತಾ ಇದ್ದರೆ ಗೊತ್ತಿದೆ. ಗಂಧದ ಗುಡಿ ನೀವು ನೋಡಿದ್ರೆ ಅದು ಶಿವರಾಜ್ಕುಮಾರ್ ಮಾಡಿದ್ದಾರೆ, ರಾಜ್ಕುಮಾರ್ ಮಾಡಿದ್ದಾರೆ, ಪುನೀತ್ ರಾಜ್ಕುಮಾರ್ ನಮ್ಮ ದೇವರು, ಅದು ಆತ್ಮ ಅಂತ ಹೇಳ್ತಿರ್ಬೋದು. ತುಂಬ ಅಂಥ ಒಂದು ವ್ಯಕ್ತಿಗಳು ಹೋಗಿದ್ದಾರೆ. ಅಂಥ ವ್ಯಕ್ತಿಯು ನಾವು ನಮ್ಮ ನಾಡು ಕರ್ನಾಟಕ ಕನ್ನಡಿಗ ಅಂತ ಒಂದು ಏನು ಇವತ್ತು ನಾವು ಒಂದು ಭಾಷೆ ನಾವು ಮಾತಾಡ್ತೀವಿ, ಅಚ್ಚ ಕನ್ನಡ ಸ್ವಚ್ಛ ಕನ್ನಡ ಅಂತ ಮಾತಾಡ್ತೀವಿ. ಅಂಥ ಒಂದು ನಾಡಿನಲ್ಲಿ ಗಂಧದ ಗುಡಿ, ಗಂಧದ ಬೀಡು, ಸುಗಂಧ ದ್ರವ್ಯ ಬೀಡು ಅಂತ ನಾವು ಏನು ಹೇಳ್ತೀವಿ, ಅಂಥ ಒಂದು ನಾಡಿನಲ್ಲಿ ಜನಿಸಿದ್ದೀವಿ. ಇಂಥ ಪರಿಸರ ಉಳಿಸ್ಬೇಕು, ಬೆಳೆಸ್ಬೇಕಾಗತ್ತೆ. ಆದರೆ ಜಗತ್ತಿನಲ್ಲಿ ಇದನ್ನು ನಶಿಸಿ ಹೋಗ್ದಾಗಂತ ನಾವು ಉಳಿಸ್ಕೋಬೇಕಾಗತ್ತೆ. ನಾನೊಬ್ಬ ರೈತರ ಮಗ ಆಗಿ ನಾನೊಬ್ಬ ಕನ್ನಡಿಗನಾಗಿ ನಾನು ಹೆಮ್ಮೆಯಿಂದ ಹೇಳ್ಕೊಳ್ತೀನಿ. ಧನ್ಯವಾದಗಳು.